ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವಿಲೇಜ್ ಸ್ಟೈಲ್ ಟೊಮೆಟೊ ಕಿಚಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೀತಿ ಅಂತೂ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಬೇಕು, ಅಷ್ಟು ಚೆನ್ನಾಗಿರುತ್ತೆ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನು ಅಕ್ಕಿ 1/4 kg ತೊಗೊಂಡಿದ್ದೀನಿ. ಟೊಮೆಟೊ 3ರಿಂದ 4 ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 2 ಗೆಡ್ಡೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 20 ಪೀಸ್ ಹೊಟ್ಟು ತೆಗೆದಿಟ್ಕೊಂಡಿದ್ದೀನಿ. ಶುಂಠಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು 2 ಇಂಚಿ. ಪುದೀನ 1 ಕಪ್. ಹಸಿಮೆಣಸಿನ್ಕಾಯಿ ಒಂದು 20. ಕರಿಬೇವು 2 ಲೀಫ್. ಸಾಸಿವೆ 1 ಸ್ಪೂನ್. ಅರಿಶಿನ 1 ಸ್ಪೂನ್. ಚಕ್ಕೆ, ಲವಂಗ, ಇಲಾಚಿ. ಒಗ್ಗರಣೆಗೆ ಆಯಿಲ್. ರುಚಿಗೆ ತಗ್ಗ ಉಪ್ಪು. ಬನ್ನಿ ಅಕ್ಕಿ ತಗೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಅಕ್ಕಿ ತಗೊಂಡು 1-2 ಸತಿ ಕ್ಲೀನ್ ಮಾಡ್ಕೊಂಡು ಹತ್ತು ನಿಮಿಷ ಅಕ್ಕಿನ ನೆನೆಸ್ಕೋಬೇಕು. ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕ್ಕೊಡೋಣ. ಸ್ಟವ್ ಅಂಟಿಸ್ಕೊಡೋಣ. ಒಂದು ಕುಕ್ಕರ್ ಇಟ್ಕೊಡೋಣ. ಬಿಸಿ ಆಗಿದೆ, ಎಣ್ಣೆ ಬಿಡಿಸ್ಕೊಡೋಣ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಚಕ್ಕೆ, ಲವಂಗ, ಇಲಾಚಿನೇ, ಶುಂಠಿನೇ, ಬೆಳ್ಳುಳ್ಳಿನೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಫ್ಲೇವರು ವಿಲೇಜ್ ಸ್ಟೈಲಲ್ಲಿ ಸೂಪರಾಗಿರುತ್ತೆ ಇದು. ಈರುಳ್ಳಿ ಸಹ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ, ಸ್ಮೆಲ್ ಅಂತೂ. ಈ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ರೈಸ್ ಅಂತೂ ಸೂಪರಾಗಿರುತ್ತೆ, ಕಿಚಡಿ. ಈಗ ಕರಿಬೇವು ಸೇರಿಸ್ಕೊಡೋಣ. ಚೆನ್ನಾಗಿ ಫ್ರೈ ಆಯಿತು. ಈಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಡೋಣ. ಈ ರೈಸ್ ಅಂತೂ ಸ್ಪೈಸಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇದಂತೂ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಟೊಮೆಟೊ ಸೇರಿಸೋಣ. ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಅರಿಶಿನ ಸೇರಿಸೋಣ. ಇದರಲ್ಲೇ ಉಪ್ಪನ್ನು ಸಹ ಸೇರಿಸೋಣ. ಟೊಮೆಟೊ ಬೇಗ ಬೆಂದುತ್ತೆ. ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಹಂಗೆ ಸಿಪ್ಪೆ ಬಿಡಿಸ್ಬಿಟ್ಟು ಹಂಗೆ ಹಾಕಬೇಕು, ಜಜ್ಜಬಾರ್ದು. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು ಪುದೀನನ್ನೇ ಸೇರಿಸ್ಕೊಡೋಣ. ಪುದೀನ ಸಹ ಫ್ರೈ ಮಾಡಿಕೊಂಡು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನೀಗ 1.5 ಗ್ಲಾಸ್ ಅಕ್ಕಿಯನ್ನೇ ಸೇರಿಸಿದ್ದೇನೆ.
1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನೇ ಸೇರಿಸಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ರೈಸು 10 ನಿಮಿಷ ನೆನೆಸ್ಕೊಂಡಿದ್ದೀವಲ್ಲ ಅದನ್ನೇ ರೈಸ್ ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಈಗ ನೀವು ಬೇಕಾದರೆ ಉಪ್ಪನ್ನೇ ನೋಡ್ಕೋಬೇಕು. ಕುಕ್ಕರ್ ಮುಚ್ಕೊಂಡು 2 ವಿಸಿಲ್ ಕೂಗಿಸ್ಬೇಕು ಫ್ರೆಂಡ್ಸ್. 1 ವಿಸಿಲ್ ಬಂತು, ಮಸ್ತ್ ತಣ್ಣಗಾಯಿತು ನೋಡಿ ಫ್ರೆಂಡ್ಸ್. ವಾವ್, ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್. ಸ್ಮೆಲ್ ಅಂತೂ ಸೂಪರ್, ಅಷ್ಟು ಚೆಂದ ಬರ್ತಾಯಿದೆ ಸ್ಮೆಲ್ ಅಂತೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಬೇಕು. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಸ್ಟ್ ಅಂತೂ ಅದ್ಭುತ, ತುಂಬ ಚೆನ್ನಾಗಿದೆ. ಈ ಟೊಮೆಟೊ ಕಿಚಡಿ ಅಂತೂ ಹೇಳಕ್ಕೆ ಕಮ್ಮಿ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಬಾಯ್.